Dear students, welcome to the online classes of chemistry. So today I am going to start the first topic of chemistry, that is some basic concept of chemistry. That is the first topic, first chapter. Here the basic concept of chemistry. Look here, students. So here it is. Here the first chapter. It is called as the basic concept, or here it is given as some basic concept of chemistry. So some basic concept of chemistry. So it is the first chapter. So here, as I already explained the terms, the basic fundamental terms, like that is element, atom, molecule, compound, mixture, etc. So once again, so it is repeated, because in this chapter, so again that is terms will come. So ವಿದ್ಯಾರ್ಥಿಗಳೇ, ಇದು ಫಸ್ಟ್ ಚಾಪ್ಟರ್ ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ ಅಂತ ಹೇಳಿ. ಈ ಫಸ್ಟ್ ಚಾಪ್ಟರ್ದಲ್ಲಿ ಏನದಲ್ಲ, ನಾ ಏನೇನು ಬ್ರಿಡ್ಜ್ ಕೋರ್ಸ್ನಲ್ಲಿ ನಾವು ಮಾಡಿದ್ವಲ್ಲ, ಸೊ ಎಲಿಮೆಂಟ್ಸ್, ಆಟಮ್ಸ್, ಕಂಪೌಂಡ್ಸ್, ಮಿಕ್ಸರ್ಸು, ಹೋಮೋಜಿನಿಯಸ್ ಮಿಕ್ಸರ್ಸು, ಇವೆಲ್ಲ ಟರ್ಮ್ಗಳೇನದಲ್ಲ ಮತ್ತೊಂದು ಸರಿ ಬರ್ತಾವೆ. ಆಮೇಲೆ ಇಲ್ಲಿ ಬೇಸಿಕ್ ಕಾನ್ಸೆಪ್ಟಲ್ಲಿ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ ಒಳಗೆ ಏನು ಇಂಪಾರ್ಟೆಂಟ್ ಅದ ಇಲ್ಲಿ, ಇದರಲ್ಲಿ ಫಸ್ಟ್ ಏನದಲ್ಲ, ಇವೆಲ್ಲ ಕೆಲವೊಂದು ಫಿಸಿಕ್ಸಲ್ಲಿ ಕಲಿತಕ್ಕಂಥ, ಕೆಲವೊಂದು ಮ್ಯಾಥಮೆಟಿಕ್ಸಲ್ಲಿ ಕಲಿತಕ್ಕಂಥ ಟರ್ಮ್ಸ್ಗಳು ಕೂಡ ಏನು ಬರ್ತವೆ. ಸೊ ಆದ್ದರಿಂದ ಈ ಬೇಸಿಕ್ ಕಾನ್ಸೆಪ್ಟಲ್ಲಿ ಏನದಲ್ಲ, ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ ಒಳಗೆ ಸೊ ಫಸ್ಟ್ ಓಪನಿಂಗ್ ಇಂದ ಬಂದಿವಪ್ಪ ಅಂತಂದ್ರೆ ನಾವು, ಸೊ ಇಟ್ ಈಸ್ ಇಲ್ಲಿ, ಸೊ ಇಟ್ ಈಸ್ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಕೆಮಿಸ್ಟ್ರಿ. ಸೊ ದ ಕೆಮಿಸ್ಟ್ರಿ ಏನದಲ್ಲ, ಇಂಪಾರ್ಟೆನ್ಸ್ ಏನಿದೆ, ಸೊ ಇಟ್ ಈಸ್ ಇಂಪಾರ್ಟೆನ್ಸ್ ಆಫ್ ಕೆಮಿಸ್ಟ್ರಿ ನಂಬರ್ 1. ಸೊ ಇಟ್ ಈಸ್ ಇಂಪಾರ್ಟೆನ್ಸ್ ಆಫ್ ಕೆಮಿಸ್ಟ್ರಿ. ಸೊ ಏನು ಕೆಮಿಸ್ಟ್ರಿ ಒಳಗೆ ನಮ್ಗೆ ಏನು ಇಂಪಾರ್ಟೆಂಟ್ ಅದ ಇಲ್ಲಿ, ಸೊ ಕೆಮಿಸ್ಟ್ರಿ ಒಳಗೆ ಏನದಲ್ಲ ಇಲ್ಲಿ ಇಂಪಾರ್ಟೆಂಟ್ ಏನದ ಇಲ್ಲಿ, ಸೊ ದಟ್ ಈಸ್ ನಮ್ಮ ಡೇ ಟು ಡೇ ಲೈಫ್ನಾಗ ಏನದಲ್ಲ ಕೆಮಿಸ್ಟ್ರಿ ಬಿಟ್ಟು ಇರಲಿಲ್ಲ. ನಾವು ತಗೊಳ್ತಕ್ಕಂಥ ಆಹಾರ, ನಾವು ಉಡ್ತಕ್ಕಂಥ ಬಟ್ಟೆಗಳು, ಕ್ಲಾತ್, ಆಮೇಲೆ ನಾವು ತಗೊಳ್ತಕ್ಕಂಥ ಮೆಡಿಸಿನ್ಸ್ಗಳು, ಆಮೇಲೆ ನಾವು ಯೂಸ್ ಮಾಡ್ತಕ್ಕಂಥ ಪಾಲಿಮರ್ಗಳು, ನಾವು ಯೂಸ್ ಮಾಡ್ತಕ್ಕಂಥ ಮೆಟಲ್ಸ್ಗಳು, ಆಮೇಲೆ ನಾವು ಯೂಸ್ ಮಾಡ್ತಕ್ಕಂಥ ಆಲಾಯ್ಸ್ಗಳು, ವಸ್ತು ಏನದಲ್ಲ ಕೆಮಿಕಲ್ ಕಾಂಪೋಸಿಷನಿಂದ ಕೂಡಿರ್ತದೆ. ಸೊ ಡೇ ಟು ಡೇ ಲೈಫ್ನಾಗ ಏನದಲ್ಲ ಕೆಮಿಸ್ಟ್ರಿ ಏನದಲ್ಲ ಭಾಳ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತದೆ. ಆಮೇಲೆ ಕೆಮಿಸ್ಟ್ರಿ ಒಳಗೆ ಏನದಲ್ಲ, ಸೊ ಇಟ್ ಈಸ್ ಇದ್ರೊಳಗೆ ಡ್ರಗ್ ಸೇವಿಂಗ್, ದಟ್ ಈಸ್ ಲೈಫ್ ಸೇವಿಂಗ್ ಡ್ರಗ್ಸ್ ಅಂತ ಹೇಳ್ತೀವಿ ನಾವು, ಜೀವ ಉಳಿಸ್ತಕ್ಕಂಥ ಔಷಧಗಳು. ಸೊ ಲೈಫ್ ಸೇವಿಂಗ್ ಡ್ರಗ್ಸ್ ಅಂತ ಕೇಳ್ತೀವಿ ನಾವು. ಫಾರ್ ಎಕ್ಸಾಂಪಲ್, ಎಲ್ಲಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಲೈಫ್ ಸೇವಿಂಗ್ ಡ್ರಗ್ಸ್ ಒಳಗೆ ಏನದಲ್ಲ, ಸೊ ಸಿಸ್ಪ್ಲಾಟಿನ್ ಅಂತ ಬರ್ತದೆ, ಟೆಕ್ಸಾಲ್ ಅಂತ ಬರ್ತದೆ. ಸೊ ಇವೆರಡೂ ಏನದಲ್ಲ ಕ್ಯಾನ್ಸರ್ ಥೆರಪಿ ಒಳಗೆ ಯೂಸ್ ಮಾಡ್ತೀವಿ. ಆಮೇಲೆ ಕೀಮೋಥೆರಪಿ ಅಂತ ಬರ್ತದೆ, ಕೀಮೋಥೆರಪಿ ಕೂಡ ಏನದಲ್ಲ, ಸೊ ಇಟ್ ಈಸ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಒಳಗೆ ಯೂಸ್ ಮಾಡ್ತೀವಿ ನಾವು. ಆಮೇಲೆ ಇವೆಲ್ಲದಕ್ಕೂ ನೀರು ಏನದಲ್ಲ ಅಜಿಡೋಥೈಮಿಡಿನ್ ಅಂತ ಬರ್ತದೆ, ಅಜಿಡೋ ಏಜೆಡ್. ಸೊ ಇಟ್ ಈಸ್ ಏಜೆಡ್ IDOTHYMIDIN. ಸೊ ಅಜಿಡೋಥೈಮಿಡಿನ್ ಅಂತ ಬರ್ತದೆ, ಇದು ಏನದಲ್ಲ, ಸೊ ಇಟ್ ಈಸ್ ಏಡ್ಸ್ ಪೇಷಂಟಾಗಿ ಯೂಸ್ ಮಾಡ್ತೀವಿ ನಾವು. ಇದು ಕೆಮಿಸ್ಟ್ರಿ ಒಳಗೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಟರ್ಮ್ಸ್ಗಳಿವೆಲ್ಲ. ಆಮೇಲೆ ಕೆಮಿಸ್ಟ್ರಿ ಏನದಲ್ಲ, ಸೊ ಇಟ್ ಈಸ್ ನಮ್ಮ ಡೇ ಟು ಡೇ ಲೈಫ್ ಒಳಗೆ ಯಾವ ರೀತಿ ಹೆಲ್ಪ್ ಮಾಡ್ತದಪ್ಪ ಅಂತಂದರೆ, ಸೊ ಇಟ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಯುಟಿಲಿಟಿ ಪ್ರಾಡಕ್ಟ್ಸ್ ಆರ್ ಯುಟಿಲಿಟಿ ಗೂಡ್ಸ್. ನಾವು ದಿನಬಳಕೆಯ ವಸ್ತುಗಳು, ಆ್ಯಸಿಡ್ಸ್, ಬೇಸಸ್, ಅಲ್ಕಲೀಸ್ಗಳನ್ನು ಉಪಯೋಗ ಮಾಡ್ತೀವಿ ನಾವು, ಪ್ರತ್ಯಾಮ್ಲಗಳು, ಆಮ್ಲಗಳು, ಲೋಹಗಳು, ಪಾಲಿಮರ್ಗಳು, ಆಮೇಲೆ ಅಲಾಯ್ಸ್ಗಳು, ಮೆಟಲ್ಸ್ಗಳು, ಇವೆಲ್ಲಗಳೇನದಲ್ಲ ನಾವು ಡೇ ಟು ಡೇ ಲೈಫ್ನಾಗ ಯೂಸ್ ಮಾಡ್ತೀವಿ ನಾವು. ಇದರಿಂದ ಏನಾಗ್ತದೆ ಗೊತ್ತಾ, ಸೊ ಇಟ್ ಹೆಲ್ಪ್ಸ್ ಇನ್ ದ ಎಕನಾಮಿ ಆಫ್ ನೇಷನ್. ನಮ್ಮ ದೇಶದ ಏನದಲ್ಲ ಎಕನಾಮಿ ಏನದಲ್ಲ ಡೆವಲಪ್ಮೆಂಟ್ ಆಗ್ತದೆ, ಆರ್ಥಿಕ ಪರಿಸ್ಥಿತಿಗೆ ಏನದಲ್ಲ, ಸೊ ಇಟ್ ಈಸ್ ಆರ್ಥಿಕ ಪರಿಸ್ಥಿತಿಗೆ ಸಹಾಯ ಮಾಡ್ತದೆ. ಇಟ್ ಹೆಲ್ಪ್ಸ್ ಇನ್ ದ ಎಕನಾಮಿ ಆಫ್ ನೇಷನ್. ಆಮೇಲೆ ಸೊ ಇಟ್ ಈಸ್ ಇನ್ನೊಂದು ಏನು ಮಾಡ್ಬೋದಪ್ಪ ಅಂತಂದರೆ, ಇಟ್ ಜನರೇಟ್ ಅನ್ಎಂಪ್ಲಾಯ್ಮೆಂಟ್. ಸೊ ಇಟ್ ಈಸ್ ಜನರೇಟ್ ದಟ್ ಈಸ್ ಎಂಪ್ಲಾಯ್ಮೆಂಟ್. ಅನ್ಎಂಪ್ಲಾಯ್ಮೆಂಟ್ ಇದ್ದದ್ದು ಎಂಪ್ಲಾಯ್ಮೆಂಟ್ ಮಾಡ್ತದೆ. ಸೊ ಇಟ್ ಈಸ್ ಸಾಕಷ್ಟು ಜನಕ್ಕೆ ಇರೋದಲ್ಲ ಇಂಟ್ರೆಸ್ಟೆಡ್ ಇದರಿಂದ ಒಂದು ಮೆಡಿಕಲ್ ಟ್ಯಾಬ್ಲೆಟ್ಸ್ ಇಂಡಸ್ಟ್ರಿಗೆ ಸಾಕಷ್ಟು ಮಂದಿ ಎಂಪ್ಲಾಯ್ಮೆಂಟ್ ಆಗ್ತದೆ.
ಮೆಟಲರ್ಜಿ ಇಂಡಸ್ಟ್ರಿ ತೆಗೆಯೋದ್ರಿಂದ ಸಾಕಷ್ಟು ಎಂಪ್ಲಾಯ್ಮೆಂಟ್ ಆಗ್ತದೆ. ಇಟ್ ಜನರೇಟ್ಸ್ ಎಂಪ್ಲಾಯ್ಮೆಂಟ್. ಸೊ ಅನ್ಎಂಪ್ಲಾಯ್ಮೆಂಟನ್ನು ಹೋಗಲಾಡಿಸಲಿಕ್ಕೆ ಅನ್ನೋದೆಲ್ಲ ಯೂಸ್ ಮಾಡ್ತೀವಿ ನಾವು. ಸೊ ದೇರ್ಫೋರ್ ಈ ಹಿಸ್ಟ್ರಿ ಅನ್ನೋದಲ್ಲ ಇನ್ನೂ ಸಾಕಷ್ಟು ಅದ, ಇದರಲ್ಲಿ ಭಾಳಷ್ಟು ಅದ ಕೆಮಿಸ್ಟ್ರಿ ಒಳಗೆ. ಕೆಮಿಸ್ಟ್ರಿ ಡೇ ಲೈಫ್ ಅನ್ನೋದಲ್ಲ. ಆಮೇಲೆ 19th ಸೆಂಚುರಿ ಒಳಗೆ ಬಂದಗಳಿಗೆ ಗ್ರೀನ್ ಕೆಮಿಸ್ಟ್ರಿ ಅಂತ ಬರ್ತದೆ. ಸೊ ಗ್ರೀನ್ ಕೆಮಿಸ್ಟ್ರಿ ಅಂತಂದರೆ ನಮ್ಮ ಅಟ್ಮಾಸ್ಫಿಯರಿಗೆ ಹಾನಿ ಮಾಡ್ತಕ್ಕಂಥ ವಸ್ತುಗಳು ಯಾವ್ಯಾವ? ನಮ್ಮ ಅಟ್ಮಾಸ್ಫಿಯರ್ದಲ್ಲಿ ಇರ್ತಕ್ಕಂಥ ಸ್ಟ್ರಾಟೋಸ್ಫಿಯರ್ದಲ್ಲಿ ಇರ್ತಕ್ಕಂಥ ಓಝೋನ್ ಲೇಯರ್ಗೆ ಯಾವ ಏನದಲ್ಲ ಯಾವ ಕೆಮಿಕಲ್ಸಿಂದ ನಮ್ಮ ಓಝೋನ್ ಲೇಯರ್ ಹಾಳಾಗ್ತದೆ? ಸೊ ವಿಚ್ ದಟ್ ಈಸ್ ಕೆಮಿಕಲ್ಸ್ ಡಿಪ್ಲೆಕ್ಟ್ ದ ಓಝೋನ್ ಲೇಯರ್. ಓಝೋನ್ ಲೇಯರನ್ನು ಯಾವ ರಾಸಾಯನಿಕಗಳು ಹಾಳು ಮಾಡುತ್ತವೆ? ಸೊ ಇಟ್ ಈಸ್ CFCS ಅದ, SSLCಯಲ್ಲಿ ಓದಿರಿ. ಕ್ಲೋರೋಫ್ಲೋರೋ ಕಾರ್ಬನ್ ಅದ, ಕಾರ್ಬನ್ ಡೈಆಕ್ಸೈಡ್ ಅದ, ಎಕ್ಸಾಸ್ಟ್ ಗ್ಯಾಸಸ್ ಫ್ರಮ್ ವೆಹಿಕಲ್ಸ್, ಮೋಟಾರ್ ವಾಹನಗಳಿಂದ ಬರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಅದ, ರೆಫ್ರಿಜರೇಟರ್ ಮತ್ತು ಏರ್ ಕಂಡೀಷನಿಂದ ಬರ್ತಕ್ಕಂಥ ಕ್ಲೋರೋಫ್ಲೋರೋ ಕಾರ್ಬನ್ ಅದ. ಆಮೇಲೆ ಸೊ ಇಟ್ ಈಸ್ ಸ್ಪೇಸ್ನಲ್ಲಿರ್ತಕ್ಕಂಥ ಕೆಲವೊಂದು ಏನದಲ್ಲ ಏರೋಪ್ಲೇನ್ಗಳಾಗಲಿ ಅಥವಾ ಸ್ಪೇಸ್ ಜೆಟ್ಗಳಾಗಲಿ ಅವು ಓಡಾಡ್ತಕ್ಕಂಥದ್ರಿಂದ ಸೊ ಇಟ್ ಈಸ್ ಅಲ್ಲೂ ಕೂಡ ಏನದಲ್ಲ ಓಝೋನ್ ಲೇಯರ್ಗೆ ಹಾನಿ ಆಗ್ತದೆ. ಆಮೇಲೆ ಫರ್ಟಿಲೈಸರ್ಸ್, ಗೊಬ್ಬರಗಳಿಂದ ಬಿಡುಗಡೆ ಆಗಿರ್ತಕ್ಕಂಥ ನೈಟ್ರೋಜನ್ ಏರ್ನಲ್ಲಿರ್ತಕ್ಕಂಥ ಆಕ್ಸಿಜನ್ ಜೊತೆ ಕೂಡಿಕೊಂಡು ನೈಟ್ರೋಜನ್ ಡೈಆಕ್ಸೈಡ್ ಆಗ್ತದೆ. ಈ ನೈಟ್ರೋಜನ್ ಡೈಆಕ್ಸೈಡ್ ಏನದಲ್ಲ ಅಟ್ಮಾಸ್ಫಿಯರ್ದಲ್ಲಿ ಸ್ಲೋ ಆಗಿ ರೈಸ್ ಆಗ್ತದೆ. ರೈಸ್ ಆಗಿ ಸ್ಟ್ರಾಟೋಸ್ಫಿಯರ್ದಲ್ಲಿ ಹೋಗ್ತದೆ. ಓಝೋನ್ ಲೇಯರ್ಗೆ ಏನದಲ್ಲ ರಿಯಾಕ್ಷನ್ ಆಗ್ತದೆ. ಓಝೋನ್ ಲೇಯರ್ O3 ಅದ, ಆ O3 ಇದ್ದಿದ್ದು ಏನದಲ್ಲ O2 ಆಗಿಬಿಡ್ತದೆ. ಸೊ ಇಟ್ ಈಸ್ ಡಿಕಾಂಪೋಸಿಷನ್ ಆಗಿ. ಸೊ ಇದನ್ನೆಲ್ಲ ನೀವು 9th ಮತ್ತು 10th ಕಲ್ತಿದ್ದೀರಿ, ಓಝೋನ್ ಲೇಯರ್ಗೆ ಆಗ್ತಕ್ಕಂಥ ಹಾನಿಗಳು. ಸೊ ಇದಿಷ್ಟು ಏನಂದ್ರೆ ಕೆಲವೊಂದು ಗ್ರೀನ್ ಕೆಮಿಸ್ಟ್ರಿ ಅಂತ ಬರ್ತದೆ. ಆ ಗ್ರೀನ್ ಕೆಮಿಸ್ಟ್ರಿ ಒಳಗೆ ಗ್ರೀನ್ ಹೌಸ್ ಎಫೆಕ್ಟ್ ಇವೆಲ್ಲ ನಾವು ಏನಂದ್ರೆ ಸ್ಟಡಿ ಮಾಡ್ತೀವಿ. ಸೊ ಹಾಗಾದ್ರೆ ಏನದಲ್ಲ ಸೊ ಇಟ್ ಈಸ್ ಇದೇ ನಾನು ಹೇಳಿದ ಕೆಲವೊಂದಿಷ್ಟು ಇಂಪಾರ್ಟೆನ್ಸ್ ಅದಾವೆ. ಸೊ ಇಟ್ ಈಸ್ ಈ ಇಂಪಾರ್ಟೆಂಟ್ ಏನದಲ್ಲ ಸೊ ಏನೇನು ಇಂಪಾರ್ಟೆಂಟ್ ಅದಾವೆ ಇಲ್ಲಿ. ಸೊ ಅದಕ್ಕೆ ಏನದಲ್ಲ ಸೊ ಇಟ್ ಈಸ್ ಐ ರೈಟ್ ಸಮ್ ದಟ್ ಈಸ್ ಬೇಸಿಕ್ ಥಿಂಗ್ಸ್ ಇಲ್ಲಿ. ಸೊ ಇಟ್ ಈಸ್ ನೋಡಿ, ಕೆಮಿಸ್ಟ್ರಿ ಪ್ಲೇಸ್ an important role in our day-to-day life. ನಮ್ಮ ಡೇ-ಟು-ಡೇ ಲೈಫ್ ಒಳಗೆ ಏನದಲ್ಲ ಕೆಮಿಸ್ಟ್ರಿ ಭಾಳ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತದೆ. ಸೊ ಇಟ್ ಈಸ್ ಏನೇನು ಪ್ಲೇ ಮಾಡ್ತದೆ? ಸೊ ಇಟ್ ಈಸ್ ಇದು ನಂಬರ್ 1 ತೆಗೆದಿರಿ ಇಲ್ಲಿ ನೆನಪಿಡ್ರಿ. ಇಲ್ಲಿ ಕೆಮಿಸ್ಟ್ರಿ ಒಳಗೆ ಏನದಲ್ಲ ಎಲ್ಲಕ್ಕಿಂತ ಫಸ್ಟ್ ಏನದಲ್ಲ ಕೆಮಿಸ್ಟ್ರಿ ಪ್ರೊವೈಡ್ಸ್ ದ ಪ್ರೊಡಕ್ಷನ್ ಆಫ್. ನೀವು ಪ್ರೊಡಕ್ಷನ್ ಒಳಗೆ ಏನದಲ್ಲ ಯಾವ್ದು ಬೇಕಾದ್ರೆ ಫಸ್ಟ್ ಬರೀಬೋದು. ಪ್ರೊಡಕ್ಷನ್ ಆಫ್ ಹೆಲ್ತ್ ಕೇರ್ ಪ್ರಾಡಕ್ಟ್ ಬರೀಬೋದು. ಪ್ರೊಡಕ್ಷನ್ ಆಫ್ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್, ಪ್ರೊಡಕ್ಷನ್ ಆಫ್ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್. ಆಮೇಲೆ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ಅಷ್ಟೇ ಇರಂಗಿಲ್ಲ. ಸೊ ಇಟ್ ಈಸ್ ಇದರಲ್ಲಿ ಏನದಲ್ಲ ಸೊ ಇಟ್ ಈಸ್ ಪ್ರಾಡಕ್ಟ್ಸ್, ಹೆಲ್ತ್ ಕೇರ್ ಪ್ರಾಡಕ್ಟ್ಸ್. ಆಮೇಲೆ ದಟ್ ಈಸ್ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ಆ್ಯಂಡ್ ಲೈಫ್ ಸೇವಿಂಗ್ ಡ್ರಗ್ಸ್ like cisplatin and Taxol. So cisplatin and Taxol, so these are used in the treatment of cancer therapy. So it is in the treatment of cancer therapy. It is used in the cancer therapy. Cisplatin and Taxol are used in cancer therapy. Look here, and chemotherapy is also used. Chemotherapy is also one of the important that is medicines which are used in the treatment of cancer. And then that is here, and then that is the drug. So it is another drug that is called as azithromycin. Look here students, it is also called as in shortcut AZT. It is called as the drug azithromycin. The drug called as azithromycin. So this azithromycin, it is used
it is used for the treatment of AIDS. That is called as, so it is, you know, this that is AIDS disease 10 years back, that is, so yeah, like this, that is corona, whatever the position today corona like this, that is 10 or 15 years back, that is, so AIDS disease, that is, it is very much, that is up. Acquired immunodeficiency syndromes. So then that is azidoavidin, it is used for the treatment of AIDS. And then the third one, so the third one, very important one, chemistry helps in the manufacture of utility goods or products. So chemistry helps in the manufacture of utility goods, or that is utility products like acids, bases, metals, alloys, polymers, general medicines, etc. So here, that is the third one, chemistry helps in the manufacture of utility goods, that is daily uses goods, that is like acids, bases, metals, alloys, polymers, general medicines, etc. So here, that is, remember, so it is, these helps in the economy of nation. So it is Arthika Paristhiti. Arthika Paristhiti helps in the economy of a nation and generates employment. ನೌಕರಿ ಸಿಗ್ತಾವೆ ಭಾಳಷ್ಟು ಮಂದಿಗೆ. ಆ್ಯಸಿಡ್ ಇಂಡಸ್ಟ್ರಿ ಇತ್ತು ಅಂತೇಳಿದ್ರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಸಲ್ಫ್ಯೂರಿಕ್ ಆ್ಯಸಿಡ್, ಅಥವಾ ಯಾವುದೋ ಅಲ್ಕಲಿ ಇಂಡಸ್ಟ್ರಿ ಇತ್ತು ಅಂತೇಳಿದ್ರೆ, ಮೆಟಲ್ ಇಂಡಸ್ಟ್ರಿ ಇತ್ತು ಅಂತೇಳಿ, ಇದು ಸಿಮೆಂಟ್ ಫ್ಯಾಕ್ಟ್ರಿ ಇತ್ತು ಅಂತೇಳಿ, ಸೊ ಸಿಮೆಂಟ್ ಫ್ಯಾಕ್ಟ್ರಿ ಇತ್ತು. ಸೊ ಇಟ್ ಈಸ್ ದೀಸ್ ಎಲ್ಲವೂ ಏನದಲ್ಲ, ಇದು ಎಕನಾಮಿ ಆಗ್ತದೆ, ನೇಷನ್ ಎಕನಾಮಿ ಆಗ್ತದೆ. ದೀಸ್ ಹೆಲ್ಪ್ಸ್ ಇನ್ ದ ಎಕನಾಮಿ ಆಫ್ ನೇಷನ್ ಆ್ಯಂಡ್ ಜನರೇಟ್ಸ್ ಎಂಪ್ಲಾಯ್ಮೆಂಟ್. So therefore, that is in the manufacture of, that is fourth one, in the manufacture of fertilizers. So fertilizers play a very important role nowadays. ನಾವು ಪ್ರತಿಯೊಂದಕ್ಕೂ ಏನದಲ್ಲ ಗೊಬ್ಬರ ಹಾಕ್ತೀವಿ. ಯೂರಿಯಾ ಅದ, ಕ್ಯಾನ್ ಅದ, ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್ ಅದ ಗೊಬ್ಬರ, ಆ್ಯಂಡ್ ದೆನ್ ದಟ್ ಈಸ್ ಅಮೋನಿಯಂ ಸಲ್ಫೇಟ್ ಅದ, ಸೊ ಯೂರಿಯಾ ಅದ, ಫಾಸ್ಫೇಟ್ ಅದ. ಇವೆಲ್ಲ ಗೊಬ್ಬರಗಳನ್ನು ಏನದಲ್ಲ ನಾವು ಸಾಕಷ್ಟು ಇಲ್ಲೆಲ್ಲ ನಮ್ಮ ಸುತ್ತರದೆಲ್ಲ ಹಳ್ಳಿಗಳದ, ಹಳ್ಳಿಗಳಲ್ಲೆಲ್ಲ ನಾವೇನದಲ್ಲ ಉಪಯೋಗ ಮಾಡ್ತೀವಿ. ಸೊ ಇಟ್ ಈಸ್ ಗೊಬ್ಬರಗಳು ಬೇಕು ನಮ್ಗೆ. ಸೊ ಇದಕ್ಕೆ ಏನದಲ್ಲ ಕೆಮಿಸ್ಟ್ರಿ ಅಂತಲೇ ಸಾಕಷ್ಟು ಇಂಡಸ್ಟ್ರಿಗಳು, ಗೊಬ್ಬರ ಫ್ಯಾಕ್ಟ್ರಿಗಳು. ಅದರಿಂದ ಕೂಡ ಏನದಲ್ಲ ನೇಷನ್ಗೆ ಏನದಲ್ಲ ಎಕನಾಮಿ ಅದ. ಆಮೇಲೆ ಅದರಿಂದ ಏನದಲ್ಲ ಆರ್ಥಿಕ ಪರಿಸ್ಥಿತಿ ಚಲೋ ಆಗ್ತದೆ, ಆಮೇಲೆ ಎಂಪ್ಲಾಯ್ಮೆಂಟು ಸಿಗ್ತದೆ. ಇದು ಏನದಲ್ಲ ಇನ್ನೂ ಸಾಕಷ್ಟು ಕೆಮಿಸ್ಟ್ರಿ ಒಳಗೆ ಏನದಲ್ಲ ನಾವು ಬರಿಬೋದು. ಡೆವಲಪ್ಮೆಂಟ್ ಒಳಗೆ ಇದು ಆಯುರ್ವೇದಿಕ್ ಕೆಮಿಸ್ಟ್ರಿ, ಆಯುರ್ವೇದಿಕ್ನು ಬರ್ತದೆ. ಇಲ್ಲಿ ಔಷಧಗಳು ಕೆಲವೊಂದು ಪ್ಲ್ಯಾಂಟಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ದು. ಆದರೆ ಏನದಲ್ಲ ಇಷ್ಟು ಏನದಲ್ಲ ಈ ಫಸ್ಟ್ ಚಾಪ್ಟರ್ದಲ್ಲಿ ಬೇಸಿಕ್ ಕಾನ್ಸೆಪ್ಟ್ನಲ್ಲಿ ಏನದಲ್ಲ ಇಷ್ಟು ಇಂಟ್ರೊಡಕ್ಷನ್ ಎಂದರೆ ಇಟ್ ಇಸ್ ಮಾಡಿದ್ವಿ ನಾವು. ಆ್ಯಂಡ್ ಅಗೇನ್ ಕಮಿಂಗ್ ಟು ದಟ್ ಈಸ್ ದಿಸ್ ಫಸ್ಟ್ ಒನ್, ದಟ್ ಈಸ್ ಅಗೇನ್ ಲೆಟ್ ಅಸ್ ಸೇ ದಟ್ ಈಸ್ ಹೌ ದಟ್ ಈಸ್ ಕೆಮಿಸ್ಟ್ರಿ ದಟ್ ಈಸ್ ವರ್ಕ್ಸ್. Then, in this chemistry, let us study that is first, that is the nature of matter.
Dear students, so for this that is chemistry. So you should not purchase separate books. You will get a set of book for PUC first year, that is called as NCERT. NCERT, National Council of Educational Research. That is research and the research teaching ಅಂತ ಬರ್ತದೆ. NCERT ಅಂತ ಬರ್ತದೆ. ಆ ಬುಕ್ಗಳನ್ನು ತಗೊಳ್ಳಿ. ಗೌರ್ಮೆಂಟ್ ಬುಕ್ ಇರ್ತದೆ. ಆ ಗೌರ್ಮೆಂಟ್ ಬುಕ್ ಏನದಲ್ಲ ತೊಗೊಂಡ್ರಪ್ಪ ಅಂದರೆ ಸ್ವಲ್ಪ ಮನೆಯಲ್ಲಿ ನಿಮಗೂ ನೋಡ್ಕೊಳ್ಳಿಕ್ಕೆ ಆಗ್ತದೆ. ಹೇಳ್ತು ಅದಕ್ಕೇನಂದ್ರೆ ಫಸ್ಟ್ ನೇಚರ್ ಆಫ್ ಮ್ಯಾಟರ್. ಇದನ್ನು ಆಲ್ರೆಡಿ ನಾವೆಲ್ಲ ಕಲ್ತಿದ್ದೀವಿ. ಇದನ್ನೆಲ್ಲ ಕಲ್ತಿದ್ದೀವಿ. ಈ ಕಲ್ತಿದ್ರು ಮತ್ತೊಂದು ಸರಿ ಏನದಲ್ಲ ಶಾರ್ಟ್ಕಟ್ ಬ್ರೀಫ್ ಆಗಿ ಹೇಳ್ಕೊತ ಹೋಗ್ತೀನಿ. ಸೊ ಇಟ್ ಈಸ್ ನೇಚರ್ ಆಫ್ ಮ್ಯಾಟರ್. ಸೊ ಇಟ್ ಈಸ್ ಫಸ್ಟ್ ಇದರಲ್ಲಿ ಬರ್ತೀವಿ ನಾವು. ಸೊ ಇಟ್ ಈಸ್ ಮ್ಯಾಟರ್. ಏನು ಹೇಳಿದ್ದೆ ಮ್ಯಾಟರ್ ಅಂತಂದರೆ ಎನಿಥಿಂಗ್ ವಿಚ್ ಆಕ್ಯುಪೈ ಸ್ಪೇಸ್ ಆ್ಯಂಡ್ ಹ್ಯಾಸ್ ಮಾಸ್ ಈಸ್ ಕಾಲ್ಡ್ ಆ್ಯಸ್ ಮ್ಯಾಟರ್. ಯಾವುದೇ ಒಂದು ವಸ್ತು ಅಂದರೆ ಏನು? ಈಗ ಇದು ಪೆನ್ ಅದ, ಈ ಪೆನ್ನನ್ನು ನಾವು ಕೈಯಲ್ಲಿ ಹಿಡಿದೀನಿ, ಈ ಕೈಯಲ್ಲಿ ಹಾಕಿದಗಳಿಗೆ ಇಷ್ಟು ಜಾಗ ಹಿಡ್ಕೋತಿದ್ದು, ಇದಿಷ್ಟು ಜಾಗ ಹಿಡ್ಕೋತಂತಗಳಿಗೆ ಈ ಜಾಗ ಹಿಡ್ಕೋತಿದ್ದು, ಈ ಜಾಗ ಮತ್ತು ಇದಕ್ಕೊಂದು ಡೆಫಿನೆಟ್ ಮಾಸ್ ಅದ, ದ್ರವ್ಯರಾಶಿ ಅದ, ಇದಕ್ಕೊಂದು ಶೇಪ್ ಅದ. ಇದಕ್ಕೆ ನಾವೇನು ಕರಿತೀವಿ ನಾವು? ಸೊ ಇಟ್ ಈಸ್ ಮ್ಯಾಟರ್ ಅಂತ ಕರಿತೀವಿ. ಎನಿಥಿಂಗ್ ವಿಚ್ ಆಕ್ಯುಪೈಸ್ space and has mass is called matter. Example, I will write chalk, pen, metals, etc. ಯಾವ್ದು ಬೇಕಾದ್ರೂ ಬರೀಬೋದು. ಭಾಳ ಎಕ್ಸಾಂಪಲ್ ಆಗ್ಯಾವ ಆಲ್ರೆಡಿ ಆಗಿದೆ. ಮತ್ತೊಂದು ಸರಿ ಏನದಲ್ಲ ಜಸ್ಟ್ ನಿಮ್ಗೆ ರಿಮೈಂಡ್ ಮಾಡಲಿಕ್ಕೆ ಅಷ್ಟೇ ಕೊಡಿ. ದೆನ್ ಹೌ ದಿಸ್ ಮ್ಯಾಟರ್ ಇಸ್ ಕ್ಲಾಸಿಫೈಡ್? This matter is mainly classified into two types. Matter is mainly classified into two types. Look here, number one, physical classification. And then second one, chemical classification. Matter is mainly classified into two types, physical classification and chemical classification. So then what is physical classification? ಭೌತಿಕ ವಿಂಗಡಣೆ ಮತ್ತು ರಾಸಾಯನಿಕ ವಿಂಗಡಣೆ. ಸೊ ಭೌತಿಕ ವಿಂಗಡಣೆ ಒಳಗೆ ಏನಂತಲ್ಲ, ಸೊ ಇಟ್ ಈಸ್ ಮೂರು ಟೈಪ್ ಬರ್ತದೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಸಾಲಿಡ್ಸ್, and the second one is liquids, and third one is that is gases. ಹಂಗಾರೆ ಸಾಲಿಡ್ಸ್ ಬರ್ತದೆ ನಿಮ್ಗೆ ಘನವಸ್ತುಗಳು, ದ್ರವ ವಸ್ತುಗಳು, ಅನಿಲಗಳು. ಘನ, ದ್ರವ ಮತ್ತು ಅನಿಲ. ಸೊ ದೆನ್ ಇದು ಸಾಲಿಡ್ಸ್ ಅಂತಂದ್ರೆ ಏನು ಹೇಳ್ತೀವಿ ನಾವು? ಘನವಸ್ತುಗಳು ಹೆಂಗಿರ್ತದೆ? ಸೊ ಒಂದೇದು ಏನು ಹೇಳ್ತೀವಿ ನಾವಿಲ್ಲಿ? ಸಾಲಿಡ್ಸ್ ಆರ್ ರಿಜಿಡ್ ಸಬ್ಸ್ಟೆನ್ಸಸ್. Solids are rigid substances. Solids are rigid substances. ಇವು ರಿಜಿಡ್ ಇರ್ತದೆ, ಹಾರ್ಡ್ ಇರ್ತದೆ. ರಿಜಿಡ್ ಅಂದ್ರೆ ಹಾರ್ಡ್, ಗಟ್ಟಿ. ರಿಜಿಡ್ substances. These have definite shape and definite ವ್ಯಾಲ್ಯೂಮ್. ನೋಡ್ಕೊಳ್ಳಿ. ಸೊ ದೀಸ್ ಹ್ಯಾವ್ ಡೆಫಿನೆಟ್ ಶೇಪ್ ಅಂಡ್ ಡೆಫಿನೆಟ್ ವ್ಯಾಲ್ಯೂಮ್. ಇವುಗಳಿಗೆ ಏನಂತಲ್ಲ, ಸಾಲಿಡ್ಸ್ ಆರ್ ರಿಜಿಡ್ ಸಬ್ಸ್ಟೆನ್ಸಸ್ ಅಂಡ್ ದೀಸ್ ಹ್ಯಾವ್ ಡೆಫಿನೆಟ್ ವ್ಯಾಲ್ಯೂಮ್ ಅಂಡ್ ಡೆಫಿನೆಟ್ ಶೇಪ್ ಅಂಡ್ ಡೆಫಿನೆಟ್ ವ್ಯಾಲ್ಯೂಮ್. ಅಂಡ್ ದ ಸಾಲಿಡ್ ಪಾರ್ಟಿಕಲ್ಸ್ ಆರ್ ಕ್ಲೋಸ್ಲಿ ಪ್ಯಾಕ್ಡ್. ಅದಕ್ಕೆ ರಿಜಿಡ್ ಇರ್ತಾವೆ. ತಿಳಿತು? ಸೊ ಇಟ್ ಈಸ್ ಸಾಲಿಡ್ ಪಾರ್ಟಿಕಲ್ಸ್ ಆರ್ ಕ್ಲೋಸ್ಲಿ ಪ್ಯಾಕ್ಡ್. ಸಾಲಿಡ್ ಪಾರ್ಟಿಕಲ್ಸ್ಗಳಿರೋದಲ್ಲ ಕ್ಲೋಸ್ಲಿ ಪ್ಯಾಕ್ಡ್ ಆಗಿರ್ತದೆ. ಎಕ್ಸಾಂಪಲ್ ಭಾಳಷ್ಟು ಬರೀ. ಎಕ್ಸಾಂಪಲ್ಸ್ ಏನದಲ್ಲ, ಸಾಲಿಡ್ಸ್ ಒಳಗೆ ನೀವು ಏನು ಬೇಕಾದ ಎಕ್ಸಾಂಪಲ್ ಬರೀಬೋದು. ಸೊ ಇಟ್ ಈಸ್ ಎಕ್ಸಾಂಪಲ್ ಆಫ್ ರೈಟ್ ದಟ್ ಈಸ್ ದ ಮೆಟಲ್ಸ್, ಲೋಹಗಳು, ಅಲಾಯ್ಸ್,
and then that is stone, solid, definite shape, definite value, and then that is emerald, gold, silver, metals ಎಲ್ಲ ಬಂದು ಅಲ್ಲಿ. So these are called as solids. Then what are liquids? What are liquids? So here, remember, liquids are not residue substances. Liquids are having, that is liquids, the particles are loosely arranged, hence they can easily move from one place to the another place. So then liquids have definite value but not definite shape. ಇವುಗಳಿಗೆ ವ್ಯಾಲ್ಯೂ ಹತ್ತು. ಈಗ ಒಂದು ಲೀಟರ್ ನೀರು ತೊಗೊಂಡಿರ್ತೀವಿ ನೋಡಿ, 1 ಲೀಟರ್ ನೀರು ತೊಗೊಂಡಿರ್ತೀವಿ, 1 ಲೀಟರ್. ಸೊ ಇಟ್ ಈಸ್ 1 ಲೀಟರ್ ತೊಗೊಂಡಿರ್ತೀವಿ. ಇದು ಬೀಕರ್ದಲ್ಲಿ ತೊಗೊಂಡಿರ್ತೀವಿ. 1 ಲೀಟರ್ ನೀರು ಬೀಕರ್ದಲ್ಲಿ ತೊಗೊಂಡ್ರೆ ಬೀಕರ್ ಶೇಪ್ ಕೊಡ್ತೀವಿ. ಇದೇ ಬೀಕರ್ ನೀರನ್ನು ಏನದಲ್ಲ ನೀವು ಮತ್ತೊಂದು ಏನದಲ್ಲ ಪಾಟ್ನಲ್ಲಿ ಟ್ರಾನ್ಸ್ಫರ್ ಮಾಡಿದ್ರಿ ಅಂತ ಹೇಳಿರಿ, ಪಾಟ್ನಲ್ಲಿ. ಸೊ ಇಟ್ ಈಸ್ ಇದು 1 ಲೀಟರ್, ಇಟ್ ಇಸ್ ಆಲ್ಸೋ 1 ಲೀಟರ್. ಬೀಕರ್ನಲ್ಲಿ ಇರ್ತಕ್ಕಂಥ ನೀರನ್ನ ಪಾಟ್ನಲ್ಲಿ ಟ್ರಾನ್ಸ್ಫರ್ ಮಾಡಿದ್ರು 1 ಲೀಟರ್ ಇರ್ತದೆ, ಬಕೆಟ್ನಲ್ಲಿ ಟ್ರಾನ್ಸ್ಫರ್ ಮಾಡಿದ್ರು 1 ಲೀಟರ್ ಇರ್ತದೆ. ಸೊ ಇಟ್ ಇಸ್ ವ್ಯಾಲ್ಯೂಮ್ ಸೇಮ್ ಇರ್ತದೆ, ಬಟ್ ಶೇಪ್ ಚೇಂಜ್ ಆಗ್ತದೆ. ಇದು ಬೀಕರ್ನಲ್ಲಿದ್ದಾಗ ಬೀಕರ್ ಶೇಪ್ ಇರ್ತದೆ, ಇದು ಪಾಟ್ನಲ್ಲಿದ್ದಾಗ ಪಾಟ್ ಶೇಪ್ ಇರ್ತದೆ, ಇದ್ರ ಬಕೆಟ್ನಲ್ಲಿ ಹಾಕಿದ ಬಕೆಟ್ ಶೇಪ್ ಕೊಡ್ತದೆ. ಸೊ ದೇರ್ ಫಾರ್ ಇಟ್ ಈಸ್ ನಾಟ್ ಹ್ಯಾವಿಂಗ್ ಡೆಫಿನೆಟ್ ಶೇಪ್, ಬಟ್ ಇಟ್ ಹ್ಯಾಸ್ ದ ಡೆಫಿನೆಟ್ ವ್ಯಾಲ್ಯೂಮ್. ಇದು ವ್ಯಾಲ್ಯೂಮ್ ಏನಂತಲ್ಲ ಗಾತ್ರ ಫಿಕ್ಸ್ ಇರ್ತದೆ, ಆದರೆ ಶೇಪ್ ಏನದಲ್ಲ ಫಿಕ್ಸ್ ಇರಂಗಿಲ್ಲ. ಇಟ್ ಟೇಕ್ಸ್ ದ ಶೇಪ್ ಆಫ್ ದ ಕಂಟೈನರ್. ಲಿಕ್ವಿಡ್ಸ್ ಹ್ಯಾವ್ ಡೆಫಿನೆಟ್ ವ್ಯಾಲ್ಯೂ ಬಟ್ ನಾಟ್ ಡೆಫಿನೆಟ್ ಶೇಪ್. ಇಟ್ ಟೇಕ್ಸ್ ದ ಶೇಪ್ ಆಫ್ container. It takes the shape of the container in which it is placed. So it is, example you write water, best example, and then that is alcohol, and then that is mercury you write, HG, etc. So these are called as, that is, it is called as liquids, and the particles are loosely arranged, and the particles can easily move. So as already we discussed about this. And last one, that is gases. So gases have neither definite value nor definite shape. So remember, so it is gases have neither definite shape, definite value or definite shape. ಇವುಗಳಿಗೆ ಡೆಫಿನೆಟ್ ಶೇಪ್ ಮತ್ತು ಡೆಫಿನೆಟ್ ವ್ಯಾಲ್ಯೂ ಇರಲಿಲ್ಲ. ಗ್ಯಾಸಸ್ have neither definite value or not definite shape. ಅಂದ್ರೆ ಏನು ಹೇಳ್ತೀವಿ ನಾವು ಇಲ್ಲಿ? ಈಗ ಒಂದು ಗ್ಯಾಸನ್ನು ಏನದಲ್ಲ ಅಥವಾ ಗ್ಯಾಸನ್ನು ಏರನ್ನು ಬಲೂನ್ನಲ್ಲಿ ಊದಿದೆ ಅಂತೇಳಿ, ಬಲೂನ್ ಊದ್ತದೆ, ಆ ಬಲೂನ್ನಲ್ಲಿ ಇರ್ತಕ್ಕಂಥ ಏರನ್ನು ಮತ್ತೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಅಂತೇಳಿ ಅದ್ರ ಶೇಪ್ ತಗೋದು, ಅಂದ್ರೆ ಶೇಪ್ ಏನಿಲ್ಲ. ಆ ಬಲೂನಲ್ಲಿ ಇರ್ತಕ್ಕಂಥ ಏರನ್ನ ಅಟ್ಮಾಸ್ಫಿಯರ್ದಲ್ಲಿ ಬಿಟ್ಟಪ್ಪ ಅಂತಂದರೆ ದೇರ್ ಇಸ್ ನೋ ಲಿಮಿಟ್ ಫಾರ್ ದ ಎಕ್ಸ್ಪಾನ್ಷನ್. ಗ್ಯಾಸಸ್ ಕ್ಯಾನ್ ಬಿ ಕಾಂಪ್ರೆಸ್ಡ್. ಬಲೂನ್ನಲ್ಲಿ ಏರನ್ನು ಊದಿ ಪ್ರೆಸ್ ಆಗ್ತದೆ, ಕಾಂಪ್ರೆಸ್ ಮಾಡ್ಬೋದು, ಎಕ್ಸ್ಪಾನ್ಷನ್ ಮಾಡ್ಬೋದು. ಅದಕ್ಕೇನದಲ್ಲಿ ಡೆಫಿನೆಟ್ ಶೇಪ್ ಇರೋಂಗಿಲ್ಲ, ಡೆಫಿನೆಟ್ ವ್ಯಾಲ್ಯೂಮೂ ಇರೋಂಗಿಲ್ಲ. 1 ಲೀಟ್ರ್ ಗ್ಯಾಸನ್ನು ನೀವು ಬಲೂನ್ದಲ್ಲಿ ತುಂಬಿದ್ರಿ ಅಂತೇಳಿ, 1 ಲೀಟ್ರ್ ಗ್ಯಾಸ್ ಬಲೂನ್ದಲ್ಲಿ ತುಂಬಿದ್ರಿ ಅಂತೇಳಿ ಒತ್ತಿರಿ, ಅದು ಜೋರಾಗಿ ಅದು ಪೂರ ಏನದಲ್ಲ ಪ್ರೆಸ್ ಆಗ್ತದೆ, ಕಾಂಪ್ರೆಸ್ ಆಗ್ತದೆ. ಆದರೆ ಅದೇ ನೀರನ್ನು ನೀವು ತೊಗೊಳ್ರಿ, ಏನೋದಲ್ಲ ಜೋರಾಗಿ ಬಕೆಟ್ನಲ್ಲಿ 1 ಲೀಟರ್ ತೊಗೊಂಡು ಹಿಂಗೆ ಮೇಲಿಂದ ಒತ್ತಿರಿ, ನೀರು ಕಡೆ ಸೈಡ್ಗೆ ಅದು ಹೋಗ್ಬಿಡ್ತು ಹೊರಗೆ. ಅದಕ್ಕೇನೋದಲ್ಲ ಇದಕ್ಕೇನೋದಲ್ಲ ಇಲ್ಲಿ. ಸೊ ಇಟ್ ಇಸ್ ಡೆಫಿನೆಟ್ ವ್ಯಾಲ್ಯೂ ಬರ್ತದೆ, ಆದರೆ ಡೆಫಿನೆಟ್ ಶೇಪ್ ಇರೋಂಗಿಲ್ಲ. ಇಲ್ಲಿ ಡೆಫಿನೆಟ್ ವ್ಯಾಲ್ಯೂ ಇರೋಂಗಿಲ್ಲ, ಡೆಫಿನೆಟ್ ಶೇಪ್ ಇರೋಂಗಿಲ್ಲ. ಏರನ್ನು ನೀವು ಬಲೂನ್ದಲ್ಲಿ ತುಂಬೋದು, ಚೆಂಡಿನಲ್ಲಿ ತುಂಬೋದು, ಅಥವಾ ಏನದಲ್ಲ ಕಂಟೈನರ್ನಲ್ಲಿ ತುಂಬೋದು. ಸೊ ಇಟ್ ಈಸ್ ಶೇಪ್ ಇರೋಂಗಿಲ್ಲ. ದ ಪಾರ್ಟಿಕಲ್ಸ್ ಆರ್ ಲೂಸ್ಲಿ ಅರೇಂಜ್ಡ್, ವೆರಿ ಲೂಸ್ಲಿ ಅರೇಂಜ್ಡ್ ಆಸ್ ಕಂಪೇರ್ಡ್ ಟು ದಟ್ ಆಫ್ ಲಿಕ್ವಿಡ್ಸ್. ಲಿಕ್ವಿಡ್ಸ್ಗಿಂತ ಏನದಲ್ಲ ಜಾಸ್ತಿ ಏನದಲ್ಲ ನಾವು ಲೂಸಾಗಿ ಅರೇಂಜ್ ಮಾಡಿದ್ವಿ.
ಸೊ ಇಟ್ ಈಸ್ ಎಕ್ಸಾಂಪಲ್ ಇಟ್ ಈಸ್ ಏರ್, ಆಕ್ಸಿಜನ್, ಹೈಡ್ರೋಜನ್, ನೈಟ್ರೋಜನ್, ಸರಿ ಇವಿಷ್ಟು ಬರ್ತವೆ. ಸೊ ಇಟ್ ಈಸ್ ಇದು ಫಿಸಿಕಲ್ ಕ್ಲಾಸಿಫಿಕೇಶನ್ ಅದ. ಸೊ ಇಟ್ ಈಸ್ ಸ್ಟೂಡೆಂಟ್ಸ್ ಇದು ಆಗೈತೆ ಆಲ್ರೆಡಿ ಅಲ್ಲ, ಮತ್ತೊಂದು ಸರಿ ಏನಾದರೂ ಫಸ್ಟ್ ಚಾಪ್ಟರ್ದಲ್ಲಿ ಬರ್ತದಲ್ಲಿ ಅದಕ್ಕೆ ಏನಾದರೂ ಹೇಳಿಕತ್ತೀನಿ, ಸ್ವಲ್ಪ ನೀವು ಲಕ್ಷ್ಯ ಕೊಟ್ಟು ಓದ್ತಾ ಹೋಗ್ರಿ. ಟೀತು ವಿಡಿಯೋಗಳನ್ನು ಒಂದು ಸರಿ ಏನದಲ್ಲ ಟೀತು ನೋಡ್ಬೇಕಾಗಿತ್ತಪ್ಪ ಅಂತಂದರೆ ಟೀತು ಅದನ್ನು ಎಲ್ಲಿ ನಿಮ್ಗೆ ಮ್ಯಾಟ್ರ್ ತಿಳಿಯಂಗಿಲ್ಲ ಅಲ್ಲಿ ಏನದಲ್ಲ. ಸೊ ಅದನ್ನು ಪಾಸ್ ಮಾಡಿ ಅದನ್ನು ಓದ್ಕೊಡಿ, ಅದನ್ನು ನೋಟ್ಸ್ ನೀವು ತೆಗೀರಿ, ನೋಟ್ಸ್ ತೆಗಿಲಿಕ್ಕೂ ಬರ್ತದೆ ಅವಕಾಶ ಅದ ಟೀತು. ಆಮೇಲೆ ಏನಾದರೂ ತಿಳಿಲಿಲ್ಲಪ್ಪ ಅಂದರೆ ಡೌಟ್ ಇತ್ತಪ್ಪ ಅಂದರೆ ಕೇಳಿ ಟೀತು. ಎಸ್, ಥ್ಯಾಂಕ್ ಯು.